ಕೆರೆ ಹಾಗೂ ಸರ್ಕಾರಿ ಗೋಮಾಳದಲ್ಲಿ ಒತ್ತುವರಿಯಾಗಿದ್ದು ಆ ಜಾಗದಲ್ಲಿ ನಿವೇಶನ ಮತ್ತು ವಸತಿ ರಹಿತರಿಗೆ ನಿವೇಶನ ಮಂಜೂರು ಮಾಡುವಂತೆ ದಾವಣಗೆರೆ ತಾಲೂಕಿನ ಕಬ್ಬೂರು ಗ್ರಾಮದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಜನಾಂಗದ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಬ್ಬೂರು ಗ್ರಾಮದಲ್ಲಿ ಕೆರೆ ಮತ್ತು ಸರ್ಕಾರಿ ಗೋಮಾಳವಿದ್ದು ಸದರಿ ಗೋಮಾಳದಲ್ಲಿ ದನಕರುಗಳು, ಕುರಿ ಮೇಕೆಗಳು, ಹಕ್ಕಿ ಪಕ್ಷಿಗಳು ಆಹಾರಕ್ಕಾಗಿ ಆಧಾರವಾಗಿದೆ. ಆದರೆ ಕೆಲವರು ಅಕ್ರಮವಾಗಿ ಗೋಮಾಳದಲ್ಲಿ 8 ರಿಂದ 10 ಅಡಿ ಆಳದವರೆಗೆ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ನಿಂದ ಮಣ್ಣನ್ನಾಗೆದು ಸಾಗಿಸಿಕೊಂಡು ಮಾರಾಟ ಮಾಡುತ್ತಾ ಬಂದಿದ್ದು, ಈ ಬಗ್ಗೆ ಮಾಯಕೊಂಡ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ. ಅಷ್ಟೇ ಅಲ್ಲದೆ ಇದೇ ಜಾಗದಲ್ಲಿ ಸ್ಮಶಾನ ಕಾಮಗಾರಿ ಪ್ರಾರಂಭಿಸಿದ್ದು, ಈ ಬಗ್ಗೆ ನಮ್ಮ ಜನಾಂಗಕ್ಕೆ ಮಾಹಿತಿ ನೀಡದೆ ಕಾಮಗಾರಿಯ ನಾಮಫಲಕ ಅಳವಡಿಸದೆ ಅಧಿಕಾರಿಗಳು ಕರ್ತವ್ಯ ಲೋಪವೆಸಗಿದ್ದಾರೆ ಎಂದು ದೂರಿದರು. ಸದರಿ ಸ್ಮಶಾನ ಮಂಜೂರು ಆಗಿರುವ ಪೂರ್ವದಲ್ಲಿಯೇ 1992ಕ್ಕಿಂತ ಮೊದಲು ಉತ್ತರ ದಿಕ್ಕಿನ ಕಡೆಗೆ ಅಂತ್ಯ ಸಂಸ್ಕಾರ ಮಾಡಿಕೊಂಡು ಬಂದಿರುತ್ತಾರೆ. ಆದ್ದರಿಂದ ಪೂರ್ವಜನರ ಅಂತ್ಯ ಸಂಸ್ಕಾರ ಮಾಡಿದ ಸ್ಥಳವನ್ನೇ ಸ್ಮಶಾನವನ್ನಾಗಿ ಮಾಡಬೇಕು. ಅಷ್ಟೇ ಅಲ್ಲದೆ ಕೆಲವರು ಗೋಮಾಳ ಒತ್ತುವರಿ ಮಾಡಿಕೊಂಡು ವಿವಿಧ ಬೆಳೆ ಬೆಳೆದಿದ್ದು, ಕೂಡಲೇ ಗೋಮಾಳ ಸರ್ವೆ ಮಾಡಿ ಹದ್ದುಬಸ್ತು ಮಾಡುವುದರ ಜೊತೆಗೆ ನಿವೇಶನ ರಹಿತರಿಗೆ ಅಲ್ಲಿ ನಿವೇಶನ ಮಂಜೂರು ಮಾಡುವಂತೆ ಆಗ್ರಹಿಸಿದರು. ಸುಮಾರು 30-35 ಜನ ಸಾಗುವಳಿ ಮಾಡೋಕೆ ಹೋಗಿದ್ವಿ. ಸಾಗುವಳಿ ಮಾಡೋಕ್ಕಾದ್ರೆ ಏನಾಗ್ಬಿಡ್ತು, ಅಲ್ಲಿ ಮೇಲವರೆಗೂ ಜನ ಅವರು ತೊಡ್ಕೊಂಡ್ರು. ನಾವು ಸಾగు ಮಾಡೋಣ, ದಲಿತರು, ಜಮೀನು ಇಲ್ದಂಥರು, ಜೀವನ ಮಾಡೋದು ಕಷ್ಟ ಅಂತ ನಾವು ಹೋದಾಗ ಕಂಪ್ಲೇಂಟ್ ಕೊಟ್ಟು ತಹಸೀಲ್ದಾರೆಲ್ಲ ನಮಗೆ 5-6 ಕೇಸ್ ಹಾಕಿ ಅಂತ 8 ಕೇಸ್ ಆ ಕೋರ್ಟು ಈ ಕೋರ್ಟ್ ಆ ಕೇಸ್ ಈ ಕೇಸ್ ಹಾಕಿ ಅಂತ ಬಂದುಬಿಟ್ರು. ನಾವಲ್ಲಿ ಸಾಕಾಗಿ ಬಿಟ್ಬಿಟ್ವಿ. ಅಲ್ಲಿದ್ದ ನಮ್ಮ ಯಜಮಾನರು ನಾವು ಸೇರ್ಕೊಂಡು ನಮ್ಮೂರಲ್ಲಿ ಸ್ಮಶಾನ ಇದ್ದಿಲ್ಲ. ಸ್ಮಶಾನ ಕೊಟ್ಟು ಅಂತಾಗ ನಿಮ್ಮೂರಾಗೆ 31-32 ಸರಿ ನಂಬರ್ ಗೋಮಾಳ ಐತೆ. ಆ ಗೋಮಾಳದಾಗ 4 ಎಕರೆ ಸ್ಮಶಾನ ಅಂತ ಅಷ್ಟೇ ಯಾವ್ದ್ರಾಗೆ ತೋರಿಸಿದ್ರು. ಯಾವ್ದ್ರಾಗೆ 31-32 ಸರಿ ನಂಬರ್ ತೋರಿಸಿದ್ರು. ಅಲ್ಲಿ ಬಂದು ನಿಂತಾಗ ಅಂತ ನಮಗೆ ಫಿಕ್ಸ್ ಮಾಡಿ ಕೊಟ್ಟು ಬೋರ್ಡ್ ಏನು ಆಗ್ತಿಲ್ಲ. ನಾವೇ ಮಾಡಿಬಿಟ್ವಿ. ಇವರು ಈಗ ತಹಸೀಲ್ದಾರ್ ಈಗ ಏನು ಹೇಳ್ತಾರೆ, 31ರಲ್ಲಿ ಐತೆ ನಿಮ್ಮ ಸ್ಮಶಾನ ಅಂತ ಈಗ ತೋರಿಸ್ತಾರೆ. ಮೊನ್ನೆಯಾಗ ಸ್ಮಶಾನಿಗೆ ಬಗದ ಮೇಲೆ ನಾವು ಕಮ್ಮಂದ್ರೆ 30-35 ಜನ ಆ ಗ್ರಾಮದಲ್ಲಿ ನಾವು 4-5 ಜನ ನಾವು ಸ್ಮಶಾನ ಯಜಮಾನರುಗಳು ಹೇಗೆ ಇದು ನಾವು ದಲಿತ ಸಂಘ ನಾವೇ ಸ್ಮಶಾನ ಗುಂಡಿ ತಕ್ಷದ ಉಗ್ಯೋದು ನಾವೇ ಮ್ಯಾನೇಜ್ಮೆಂಟು. ನಾವು ಇಲ್ಲಿ 30 ಜನ ಹೋಗಿದ್ದೀವಿ. ಈಗ ಇವ್ರು ಸ್ಮಶಾನ ಮಾಡಿ 31ರಲ್ಲಿ ಸಂಚ ಹಾಕಿದ್ದಾರೆ ಸ್ಮಶಾನ ಅಂತಂದು. ನಾವು ಹೋಗಿದ್ರೆ 32ರಲ್ಲಿ ಐತಿ ನೀವು ಹೋಗೋದಂತ. ಮತ್ತು ಆವಾಗಲೇ ನಾವು 32ರಲ್ಲಿ ನಮಗೆ ನಾವು ಬೋರ್ಡ್ ಹಾಕಿದ್ರೆ ನಾವ್ಯಾಕೆ ಅಲ್ಲಿ ಇಲ್ಲಿ ಹಾಕೋದು ಅಲ್ಲಿ ಹಾಕ್ತಿದ್ವಿ. ಈಗ ಹೇಳ್ತಾರೆ ಇವ್ರು. ಈಗ ಏನಾಗೈತಪ್ಪ ಅಂದರೆ JCB ಹಚ್ಚಿ ಸ್ಮಶಾನ ಹೋಗೋದಲ್ಲ, ಅವ್ರು ಜೈಲು ಪಾಲು ಹಾಕಾರೆ ಅಂತಂದು ಈ ಪ್ಲಾನ್ ಮಾಡಿ ಅಲ್ಲಿ ಸ್ಮಶಾನ ತೋರಿಸಿದೆ ತಹಸೀಲ್ದಾರ್. ಇದು ಈ ಪ್ಲಾನ್ ಮಾಡಿದ್ದಾರೆ. ಒಟ್ಟು 31-32 ಸರಿ ನಂಬರು ಅದ್ರಾಗ ಐತಲ್ಲ. 31-32 ಸರಿ ನಂಬರ್ ಯಾವ್ದಾಗ ಒಂದು ಸ್ಮಶಾನ ಮಾಡಿದ್ವಿ ನಾವು. 31 ಬಿಡು 32 ಹಾಕಿ ನೀನು ಹಂಗೆ ಮಾಡಲ್ಲ ಅಂತ ಹೇಳ್ತಾರೆ. ಇವ್ರು ಏನು ಗೊತ್ತಾಯ್ತಾ, ಎಲ್ಲ ಫ್ಯಾಮಿಲಿ ಆಗಿ ಇವ್ರು ಹೇಳಿರಮ್ಮ, ನಮ್ಮ DH ಮಂಜಣ್ಣವ್ರು ಹೇಳಿರಲ್ಲ, ಅದೇ ಹಂಗೆ ಪ್ರಭಾದಿ ಈ ಪೇಪರ್ನ ಪತ್ರಕರ್ತ ಇರೋದಕ್ಕೆ ಇವಷ್ಟು ಮುನ್ಸೂಚನೆ ಆಗಿ ನಮಗೆ ಸುಮಾರು 2 ತಿಂಗಳಾಯ್ತು. ಕೂಳು ನೀರಿಲ್ದು ಆ ಆಫೀಸ್ಗೆ ಹೋದ್ರೆ ಈ ಆಫೀಸ್ ಹೋದ್ರೆ ಆ ಆಫೀಸು, ಕೂಳು ನೀರಿಲ್ದು ಅಲ್ದಾಡಿ ಜೀವನ ಮಾಡೋದು ಕಷ್ಟ ಆಗಿಬಿಡುತ್ತೆ. ನಾವು ದಲಿತರು ನಾವು ಉಳಿಯೋ ಕಷ್ಟ ಆಗೈತಿ. ಅಲ್ಲಿ ಏನಾಗೈತಿ, ಸುಮಾರು ಹಿಂದುಳಿದವ್ರದಾರು ಸುಮಾರು ಅಂದ್ರೆ ಒಂದು 300-350 ಮನೆ ಬರ್ತವೆ. ಒಂದೊಂದು ಕುಟುಂಬ ಒಂದು ಮನೆಗೆ 2 ಜೀವನ ಮಾಡ್ತಾಯಿದ್ದಾರೆ ಗೊಲೆ ಬಚ್ಕೊಂಡು. ಆಮ್ಯಾಕೆ ಬಂದು ನೋಡಿರಿ, ಆಮ್ಯಾಕೆ ಪಂಚಾಯತಿ ರೆಜಿಸ್ಟ್ರೇಷನ್ ಮಾಡಿ ಅಂತ ಕೇಳ್ತಿದ್ವಿ. PDO ಇವರೆಲ್ಲರೂ ಸೆಲೆಕ್ಷನ್ ಆಗಿ ನಮ್ಮನ್ನು ಆಟ ಆಡ್ತಾಯಿದ್ದೆ ದಲಿತರನ್ನ. ಇದಕ್ಕೆ ನಮಗೆ ನ್ಯಾಯಾಲಯ ಒದಕೊಡ್ಲಿ ಅಂತಂದು ಇವತ್ತು 5ನೇ ತಾರೀಕಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ಸರ್ವೇರು. 5ನೇ ತಾರೀಕಿಗೆ ಅವ್ರಿಗೇನು ನಾವು ಬರಲಿಲ್ಲ ಅಂದರೆ ಹೋರಾಟ ಮಾಡೋಕ್ಕೆ ಸಿದ್ಧತೆ ಇದ್ವಿ. ಏನು ದಾವಣಗೆರೆ ತಾಲೂಕು ಕಬ್ಬೂರು ಗ್ರಾಮದಲ್ಲಿ ಏನು ಸರ್ಕಾರಿ ಜಮೀನಿನಲ್ಲಿ ದಲಿತರು 30 ವರ್ಷಗಳಿಂದ ಅಲ್ಲಿ ಏನು ನಮ್ಮ ಹಿರಿಕರು ಸಮಾಧಿಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಆದರೆ ಈಗ ತಾಲೂಕು ಆಡಳಿತ ಈಗ ಅದು ಇದು ಯಾವುದು ಕೆರೆ ಜಮೀನು ಅಂತಂದೇಳಿ ನಮಗೆ ಆರ್ಕೆ ಉತ್ತರವನ್ನು ಕೊಡ್ತಾ ಇದೆ. ನಮಗೆ ಈಗಾಗಲೇ 30 ವರ್ಷಗಳಿಂದಲೂ ನಾವು ಅಲ್ಲಿ ಶವ ಸಂಸ್ಕಾರ ಮಾಡ್ಕೊತ ಬಂದಿದ್ದೀವಿ. ನಮ್ಮ ಹಿರಿಕರ ಸ್ಮಶಾನಗಳಿರೋದ್ರಿಂದ ಅದನ್ನು ನಾವು ಪ್ರತಿ ವರ್ಷ ಹಬ್ಬ ಹುಣ್ಣಿಮೆಗಳಲ್ಲಿ ನಾವು ಹೋಗಿ ಅವ್ರನ್ನ ದೇವರ ರೀತಿಯಲ್ಲಿ ಪೂಜೆ ಮಾಡಿ ಪುನಸ್ಕಾರಗಳನ್ನು ಮಾಡ್ತಾ ಬಂದಿದ್ದೀವಿ. ಈಗ ಬೇರೆ ಕಡೆ 4 ಎಕರೆ ಸ್ಮಶಾನವನ್ನು ಮಾಡಿದ್ದಾರೆ. ನಾವು ಆ 4 ಎಕರೆ ಸ್ಮಶಾನಗಳ ಜಾಗದಲ್ಲಿ ಇದು ಕೂಡ ಉಳಿಬೇಕು ಅನ್ನೋಂಥದ್ದು ನಮ್ಮ ಒಂದು ವಾದ. ಅದು ಎಲ್ಲಿಗೆ ಹೋದರೂ ಕೂಡ ನಾವು ಅದನ್ನು ಬಿಡೋದಿಲ್ಲ. ಅದನ್ನು ನಾವು ಹೋರಾಟ ಮಾಡಿ ಅದನ್ನು ಕೂಡ ಈಗಾಗಲೇ ಇರ್ತಕ್ಕಂಥ ಹಳೆ ಸ್ಮಶಾನವನ್ನು ಅದನ್ನು ಉಪಯೋಗ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಏನು ಇವತ್ತು ಸರ್ವೆ ನಂಬರ್ 32 ಮತ್ತು 31-32ರಲ್ಲಿ ಕನಿಷ್ಠ ಒಂದು 25ರಿಂದ 30 ಎಕರೆಗಿಂತ ಹೆಚ್ಚು ಸರ್ಕಾರಿ ಜಾಗವನ್ನು ಇವತ್ತು ಅಲ್ಲಿರ್ತಕ್ಕಂಥ ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಅಡಿಕೆ ತೋಟ ಮತ್ತು ಏನು ತೆಂಗಿನ ತೋಟ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ನಮ್ಮ ಹಿಂದಿನ ದಲಿತರು ಸಾಗುವಳಿ ಮಾಡ್ಕೊಂತ ಬಂದಿದ್ದರು.
ಕೇಸ್ ಹಾಕ್ಬಿಟ್ಟು ಅವ್ರನ್ನೆಲ್ಲರನ್ನ ಹೊರಗೆ ಕಳಿಸಿ ಇವತ್ತು ಅಲ್ಲಿರ್ತಕ್ಕಂಥ ಏನು ಮುಂದುವರೆದಿರ್ತಕ್ಕಂಥ ಸಮುದಾಯದವರು ಅದನ್ನ ಅಕ್ವೈರಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ತೆರವು ಮಾಡಲಿಕ್ಕೆ ನಾವು ಕಳೆದ 3 ತಿಂಗಳಿಂದ ಹೋರಾಟ ಮಾಡಿ ಬಂದಿದ್ದರೂ ಕೂಡ ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಮಾನ್ಯ ADC ಅವರ ಏನು ನೇತೃತ್ವದಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿದರ ಪರವಾಗಿ ಮಾನ್ಯ ತಹಸೀಲ್ದಾರರು AC ಅವರು ಮತ್ತು ADLR ಬಂದು ಈಗಾಗಲೇ ನಮಗೆ ಇನ್ನು 5ನೇ ತಾರೀಕು ನಾವು ಆ ಕಬ್ಬೂರು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಜಮೀನನ್ನು ನಾವು ಅಳತೆ ಮಾಡ್ತೀವಿ, ಅಳತೆ ಮಾಡಿ ಅಳತೆ ಮಾಡಿ ನಾವು ಅದನ್ನು ಅಧ್ವಸ್ತ್ ಮಾಡ್ತೀವಿ ಅಂತ ಒಂದು ಮಾತನ್ನು ಈಗಾಗಲೇ ನಮಗೆ ಹೇಳಿದ್ದಾರೆ. ಒಂದು ಪಕ್ಷ ಅವ್ರೇನಾದರೂ 5ನೇ ತಾರೀಕು ಬಂದು ಅಳತೆ ಮಾಡಿ ಹದ್ದುಬಸ್ತ್ ಮಾಡಿ ಆ ಸರ್ಕಾರಿ ಜಾಗನ ಉಳಿಸಿ ನಮಗೇನು ನಿವೇಶನ ರೈತರಿಗೆ ನಿವೇಶನ ಆಗಿರ್ಬೋದು, ಏನು ಸ್ಮಶಾನ ಆಗಿರ್ಬೋದು ಅಥವಾ ಇನ್ನಿತರ ಏನು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡದೆ ಹೋದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ನಿರಂತರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ತಾ